ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕ್ರಿಮಿನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಮಿನಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಗೈಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಇವತ್ತಿನ ವಿಡಿಯೋ ಬಂದು ನನ್ನ ಯೂಟ್ಯೂಬ್ ಚಾನಲ್ ಇದುವರೆಗೂ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅಂದರೆ ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ನೋಡೋಣ ಅಂತ ಬನ್ನಿ. ಓಕೆನಾ ಗೈಸ್? ರೆವಿನ್ಯೂ ಎಲ್ಲ ನನ್ನ ಪಾಲ್ಗೆ ಅವೆಲ್ಲ ಮ್ಯಾಟರ್ ಆಗೋಲ್ಲ, ಯಾಕೆಂದರೆ ನಿಮ್ಮ ಪ್ರೀತಿ ವಿಶ್ವಾಸನೇ ಮ್ಯಾಟರ್ ಆಗೋದು. ಇವಾಗ ಮುಂಚೆ ಎಲ್ಲ ಅಷ್ಟೊಂದು ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಆಗ್ತಿದೆ. ಈಗ ಸಡನ್ನಾಗಿ ಹಾಕ್ಬಿಟ್ಟೆ, ಯಾಕೆ ಕ್ವಿಟ್ ಮಾಡಿದೆ ಅಂತ ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರ್ತದೆ. ಓಕೆನಾ? ಅರವಿಂದ್ ಬ್ರೋ ಡೆತ್ ಆದರು, ಆಮೇಲೆ ನನಗೆ ಪೂರ್ತಿ ಇಂಟ್ರೆಸ್ಟ್ ಆಯಿತು. ಆವಾಗೇ ನಂದು ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟು ತುಂಬ ಜನ ನೋಡ್ತಾಯಿದ್ರು. ಒಳ್ಳೆ ಪೀಕಲ್ಲಿತ್ತು, ಒಳ್ಳೆ ಅರ್ನಿಂಗ್ಸ್ ಕೂಡ ಆಯ್ತಾಯಿತ್ತು. ಆದರೆ ನನ್ನ ಅರ್ನಿಂಗ್ಸ್ಗೆ ಬೆಲೆ ಕೊಟ್ಟಿದ್ರೆ ಆವಾಗಲೇ ಕಂಟಿನ್ಯೂ ಮಾಡ್ತಾಯಿದ್ದೆ. ಆದರೂ ನಾನು ಕ್ವಿಟ್ ಮಾಡಿದೆ, ಯಾಕೆಂದರೆ ಇಷ್ಟ ಆಗಲ್ಲ. ಯಾಕೆಂದರೆ ಇವಾಗ ನೋಡ್ಬೋದು, ಒಬ್ಬ ನಮ್ಮ ಜೊತೆಯಲ್ಲಿರೋ ಫ್ರೆಂಡ್ನ ನಾವು ಕಳ್ಕೊಂಡಾಗ ಅವರು ನಾವು ಒಟ್ಟಿಗೆ ವೀಡಿಯೋಸ್ ಮಾಡ್ತಾಯಿರ್ತೀವಿ. ಅವರೇ ಇಲ್ಲ ಅಂದಾಗ ಹೆಂಗೆ ವೀಡಿಯೋಸ್ ಮಾಡೋಕ್ಕಾಗುತ್ತೆ, ಫ್ರೆಂಡೇ ಇಲ್ಲ ಅಂದರೆ. ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ನ ಕ್ವಿಟ್ ಮಾಡಿದ್ದೆ. ಈಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಓಕೆನಾ? ನೋಡೋಣ ಇವಾಗ ಗೆಲ್ತೀನ ಸೋಲ್ತೀನ. ಓಕೆ, ಇವಾಗ ಎಸ್ಟಿಮೇಟೆಡ್ ರೆವಿನ್ಯೂ ಅಂದರೆ ಅರ್ನಿಂಗ್ಸ್ ಪ್ಲ್ಯಾಟ್ಫಾರಮಿಗೆ ಬಂದಿದ್ದೀವಿ. ಈಗ ನೋಡ್ತಾ ಇರ್ಬೋದು, ಲೈಫ್ ಟೈಮ್ ಹೊಡೆಯೋಣ. ಲೈಫ್ ಟೈಮಲ್ಲಿ ಇದುವರೆಗೂ ಓಕೆನಾ, ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಮಾನಿಟೈಸೇಷನ್ ಯಾವಾಗ ಆಯಿತು ಅರ್ನಿಂಗ್ಸ್ ಬರೋಕ್ಕೆ, ಅಲ್ಲಿವರೆಗೂ ಇಲ್ಲಿವರೆಗೂ ನಾನು 700 ಡೈಮಂಡ್ಸ್ ಮಾಡಿದ್ದೀನಿ. ಸಾರಿ, 700 ಡೈಮಂಡ್ಸ್ ಅಲ್ಲ, $700 ಮಾಡಿದ್ದೀನಿ. ಓಕೆನಾ? ಯಾಳದು ಡೈಮಂಡ್ಸ್ ಅಂದು ಬಾಯಿನಲ್ಲಿ ಅದೇ ಕುಂತ್ಕೊಂಡ್ಬಿಡ್ತೈತೆ. $700 ಮಾಡಿದ್ದೀನಿ. ಇಂಡಿಯನ್ ರುಪಿನಲ್ಲಿ $80 $1. ಓಕೆನಾ? ಮ್ಯಾಕ್ಸಿಮಮ್ ಅಂದ್ರೂ ಇವಾಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಎಲ್ಲೊಂಡೈದು ಗುರೋದು $80 762 ಡೈಮಂಡ್. ಸಾರಿ ಗುರು, ಇರಿ 80 $56,000 ನಾನು ಅರ್ನಿಂಗ್ಸ್ ಮಾಡಿದ್ದೀನಿ ಇದುವರೆಗೂ ಯೂಟ್ಯೂಬ್ ಚಾನಲಲ್ಲಿ. ಓಕೆನಾ? $56,000 ಮಾಡಿದ್ದೀನಿ. ಆಲ್ಮೋಸ್ಟು ತುಂಬ ಪ್ರಮೋಷನ್ನು ಎಲ್ಲ ಮಾಡಿದ್ದೀನಿ, ತುಂಬ ಪ್ರಮೋಷನ್ ವೀಡಿಯೋಸ್ ಎಲ್ಲ. ಗೈಸ್, ನಿಮಗೆ ಇವಾಗ ಒಂದು ತೋರಿಸ್ತೀನಿ. ಏನಂದರೆ ಇವಾಗ ಒಂದು ವೀಡಿಯೋಗೆ ಇವಾಗ ನನಗೆ ಎಷ್ಟು ಬೇಡ ಈಗ ಹೈಯೆಸ್ಟ್ ಓಡಿರೋ ರೆವಿನ್ಯೂ ವೀಡಿಯೋಸ್ ನೋಡೋಣ. ಹೈಯೆಸ್ಟ್ ಯಾವ ವೀಡಿಯೋ ಓಡಾಯ್ತಪ್ಪ? ಫ್ರ್ಯಾಂಕ್ ವೀಡಿಯೋ ಅನಿಸುತ್ತೆ ನೋಡಿ. ಏನು ಗುರು ಇದು, ಪ್ರ್ಯಾಂಕ್ ವೀಡಿಯೋ ಬರ್ತಾನೆ ಇಲ್ಲ. ಓಕೆ, ಪ್ರ್ಯಾಂಕ್ ವಿಡಿಯೋ ಆ್ಯಟಿಟ್ಯೂಡ್ ಗರ್ಲ್ ಅನ್ನೋದು ಹೈಯೆಸ್ಟ್ ಹೊಡಿಯೋದು. ಓಕೆ ಗೈಸ್, ಈ ವಿಡಿಯೋ 2 ಲ್ಯಾಕ್ ಹೋಗೈತೆ. ಓಕೆನಾ? 2 ಲ್ಯಾಕ್ಗೆ ಇದೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೈಯೆಸ್ಟು ರನ್ನಿಂಗ್ ಆಗಿರೋ ವಿಡಿಯೋ, ವ್ಯೂಸ್ ಬಂದಿರೋ ವಿಡಿಯೋ. ಇದರಲ್ಲಿ ನನಗೆ ನೋಡ್ತಾ ಇರ್ಬೋದು 7,000 ಸಬ್ಸ್ಕ್ರೈಬರ್ಸ್ ಬಂದವ್ರೆ ಒಂದೇ ವಿಡಿಯೋದಲ್ಲಿ. ಓಕೆನಾ? ಇದು ಆವಾಗ ನೋಡಿ $35 ಬಂದೈತೆ ಇದೊಂದೇ ವಿಡಿಯೋದಲ್ಲಿ. ಇರಿ ನೋಡೋಣ, ಲೈಫ್ ಟೈಮ್ ನೋಡೋಣ. ಲೈಫ್ ಟೈಮ್ ಅಂದರೆ ಟೋಟಲ್ ಈ ವಿಡಿಯೋಗೆ ಎಷ್ಟು ಡಾಲರ್ಸ್ ಬಂದೈತೆ? $35 ಬಂದೈತೆ. $35ಗೆ ಎಷ್ಟಾಯ್ತಪ್ಪ? 80 $3,000ವರೆಗೂ ಬಂದೈತೆ. $2,800 ಬಂದೈತೆ ಒಂದೇ ವೀಡಿಯೋಗೆ. ಗೈಸ್, ಈ ಥರ ಪ್ರತಿಯೊಂದು ವೀಡಿಯೋಸ್ಗೂ ಬಂದರೆ ಅರ್ನಿಂಗ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ನನ್ನ ಒಂದೊಂದು ವೀಡಿಯೋ ಆಲ್ಮೋಸ್ಟು 3,000 ವ್ಯೂಸ್ ಆದರೂ ಆಗ್ತಾಯಿತ್ತು. ಇವಾಗ ಆವಾಗ 3,000 ವ್ಯೂಸ್ ಆಗ್ತಿದ್ರೆ ನಮಗೆ ಎಷ್ಟು ರೆವೆನ್ಯೂ ಬರ್ತಾಯಿತ್ತು ನೋಡೋಣ. ನೆಟ್ವರ್ಕ್ ಸಿಗ್ತಾಯಿಲ್ವಲ್ಲ ಗುರು? ಎಷ್ಟು $1 ಸಿಗ್ತಾಯಿತ್ತು. ಅಂದರೆ 1.20 ಅಂದರೆ ಆಲ್ಮೋಸ್ಟು $150ವರೆಗೂ ಸಿಗ್ತಾಯಿತ್ತು ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ ಅಂದರೆ. ಆದರೆ ಈಗ ಅಟ್ ದ ಪ್ರೆಸೆಂಟು ನೀವು ನಂಬಲ್ಲ ಗೈಸ್, ಈಗ $1 ಸಿಗೋಲ್ಲ. ಓಕೆನಾ? ನನಗೆ ಬೇಜಾರಾಗ್ಬಿಡೈತಿ, ಏನು ಯೂಟ್ಯೂಬ್ ಮಾಡೋದು ಅಂತ. ತಡೀರಿ, ಇದು ಯಾವ್ದು ಗುರು? ಇವಾಗ ಹುಡ್ಕೋಕ್ಕೆ ಆಗಲ್ಲ, ಬರೀ 100 ವ್ಯೂಸು ಆ ಥರನೇ ಇರ್ತದೆ. ಇಲ್ಲಿ 157 ವ್ಯೂಸು ಅಂದರೆ ಮ್ಯಾಕ್ಸಿಮಮ್ ಅಂದರೆ ನಮ್ಮ ಚಾನಲ್ಗೆ ವ್ಯೂಸೇ ಬರ್ತಾಯಿಲ್ಲ.
ನಿಮಗೂ ಗೊತ್ತು 200 ವ್ಯೂಸ್ ಬರೋದು ಹೆಚ್ಚು. 100 ವ್ಯೂಸ್ಗೆ ಎಷ್ಟು ಬರ್ಬೋದು? 0.3 ಅಂದರೆ 10 ರೂಪಾಯಿನೂ ಬರೋಲ್ಲ. ಓಕೆನಾ ಗೈಸ್? ಇದೆಲ್ಲ ತೋರಿಸ್ತಾ ಇರೋದು ಯಾಕೆಂದರೆ ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ, ಏನಪ್ಪ ಇದು ನಮ್ಗೆ ಹೊಡೆದ್ಬಿಟ್ಟು ವೀಡಿಯೋ ಹಾಕೋದು, ಎಂಟರ್ಟೈನ್ಮೆಂಟ್ ತಗೊಳ್ಳೋದು. ಅಲ್ಲ, ನಮ್ಗೆ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಬರ್ತಾಯಿಲ್ಲ, ಏನೂ ಬರ್ತಾಯಿಲ್ಲ. ನಾವು ಮಾಡ್ತಾ ಇರೋದು ನಮ್ಮ ಖುಷಿಗೋಸ್ಕರ, ನಮ್ಮನ್ನ ಇಷ್ಟಪಡೋರ ಖುಷಿಗೋಸ್ಕರ, ಸರಿನಾ? ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ ಕೂಡ ಅವನೇನೋ ಅಚೀವ್ ಮಾಡಬೇಕು, ಅವನೇನೋ BMW ತಗೋಬೇಕು ಅಂತ ಮಾಡಲ್ಲ. ಇಲ್ಲಿ ಆಲ್ಮೋಸ್ಟ್ ಡಿ ಬ್ರೋ ಬಿಟ್ಟರೆ ಯಾರ್ದು ಮಾರ್ಕೆಟೇ ಇಲ್ಲ. ಆಲ್ಮೋಸ್ಟ್ 3,000-4,000 ವ್ಯೂಸ್ ಬರ್ಬೋದು. 3,000-4,000 ವ್ಯೂಸ್ಗೆ ಎಷ್ಟು ರೂಪಾಯಿ ಸಿಕ್ಬಿಡುತ್ತೆ? ಏನು 100 ರೂಪಾಯಿ 200 ರೂಪಾಯಿ ಸಿಗ್ಬೋದಾ? ಅಷ್ಟೇ ತಾನೇ. ಎಲ್ಲರೂ ಕೂಡ ಕಮ್ಯುನಿಟಿ ಅಂದರೆ ಎಲ್ಲರೂ ಒಂದೇ. ಯಾರಿಗೋ ಒಬ್ಬನಿಗೆ ಹೊಡೆದ್ಬಿಟ್ಟು ನಾನು ವೀಡಿಯೋಸ್ ಹಾಕ್ತೀನಿ, ನಾನು ಹೀರೋ ಆಗ್ತೀನಿ, ಯಾರ್ದೋ ಒಬ್ರಿಗೆ ಲೈವ್ಗೆ ಹೋಗ್ಬಿಟ್ಟು ಅವ್ರಿಗೆ ಟ್ರಿಗರ್ ಮಾಡ್ತೀನಿ, ಇದೆಲ್ಲ ಯೂಸ್ ಇಲ್ಲ. ಇವಾಗ ಒಂದು ಕುಟುಂಬದಲ್ಲಿ ನಾವೆಲ್ಲ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಒಬ್ಬೊಬ್ರು ಸಪೋರ್ಟ್ ಮಾಡ್ಕೋಬೇಕು, ಆ ಥರ ಇರಬೇಕು. ಓಕೆನಾ? ಯಾರೇ ಆಗಲಿ, ಎಂಥ ಪ್ಲೇಯರ್ ನಾನು ಚೆನ್ನಾಗಿ ಆಡ್ತೀನಿ ಅಂದರೆ ಇನ್ನೊಬ್ಬನ ಅವ್ನು ಚೆನ್ನಾಗಿ ಆಡಲ್ಲ ಅವನಿಗೆ ಲೈವಲ್ಲಿ ಹೊಡೆದ್ಬಿಟ್ಟು ಅವಮಾನ ಮಾಡೋದಲ್ಲ. ಒಬ್ಬ ಪ್ಲೇಯರ್ ಅಂದರೆ ಇನ್ನೊಬ್ಬ ಪ್ಲೇಯರ್ಗೆ ರೆಸ್ಪೆಕ್ಟ್ ಕೊಡೋ ಥರ ಇರಬೇಕು. ಓಕೆನಾ? ಇಲ್ಲಿ ಏನು ಅರ್ನಿಂಗ್ಸ್ ಬರೋಲ್ಲ, ಯಾಕೆ ಸುಮ್ಮನೆ ಯೂಟ್ಯೂಬ್ ಮಾಡಬೇಕು ಅಂತ ಅನಿಸ್ಬಿಡುತ್ತೆ. ಓಕೆ, ಇವಾಗ ಮೇನ್ ಲೈವ್ಗೆ ಬರೋಣ. ಲೈವ್ ಎಲ್ಲಿರೋದು ಗುರು? ಇಲ್ಲಿ ಏನು ಲೈವಲ್ಲಿ ಗೈಸ್ ರಿಯಾಲಿಟಿ ತೋರಿಸ್ತಾ ಇರೋದು. ನೀವು ಒಬ್ಬ ಗೇಮರ್ ಆದರೆ ಎಷ್ಟು ದುಡ್ಡನ್ನ ಅರ್ನ್ ಮಾಡ್ತೀರಾ ಅಂತ ನಿಮಗೆ ರಿಯಾಲಿಟಿ ತೋರಿಸ್ತಾ ಇದ್ದೀನಿ, ಸರಿನಾ? ಯಾಳಾದ ನೆಟ್ವರ್ಕ್ ನನಗೆ ಹತ್ತಿಸ್ತೈತೆ ಏನು ಗೈಸ್. 2 ಅವರ್ ಲೈವ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. 2 ಅವರ್ ಲೈವ್ಗೆ ನನಗೆ ಎಷ್ಟು ರೂಪಾಯಿ ಸಿಕ್ಕಿರ್ಬೋದು ನೀವೇ ಯೋಚನೆ ಮಾಡಿ ನೋಡಿ. ಎಸ್ಟಿಮೇಟೆಡ್ ರೆವೆನ್ಯೂ ಅಲ್ಲಿ 0.04 ಅಂದರೆ ಆಲ್ಮೋಸ್ಟು ಎಷ್ಟು ಸಿಕ್ಬಿಟ್ಟಿರ್ಬೋದು? ಒಂದು 20 ರೂಪಾಯಿ 25 ರೂಪಾಯಿ ಸಿಕ್ಕಿರ್ಬೋದಾ ಗೈಸ್? ಆ 25 ರೂಪಾಯಿ ವ್ಯೂಸ್ಗೋಸ್ಕರ 4 ಅವರು 5 ಅವರು ಬೆನ್ನು ಮಾಡಿಕೊಂಡು ತುಂಬ ಸ್ಟ್ರಗಲ್ ಪಟ್ಕೊಂಡು ಮಾಡ್ತಾಯಿರ್ತಾರೆ. ಯಾರೇ ಯೂಟ್ಯೂಬರ್ ಆಗಲಿ, ಅವ್ರಿಗೆ ಏನಾದರೂ ಟ್ರಿಗರ್ ಮಾಡೋದಾಗಲಿ, ಬೇಜಾರು ಮಾಡೋದಾಗಲಿ ಆ ಥರ ಮಾಡಬೇಡಿ ಪಾಪ. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಎಲ್ರಿಗೂ ಸಪೋರ್ಟ್ ಮಾಡಿ, ನನಗೆ ಅಂತಲ್ಲ, ಪ್ರತಿಯೊಬ್ಬ ಯಾರ್ಯಾರು ಕಂಟೆಂಟ್ ಕ್ರಿಯೇಟರು BGMIಲೂ ಕೂಡ, ಯಾವುದೋ PUBG ಕಮ್ಯುನಿಟಿಯಲ್ಲೂ ಕೂಡ ತುಂಬ ಕಷ್ಟಪಡೋರವ್ರೆ, ಅಲ್ಲೂ ಸಪೋರ್ಟ್ ಮಾಡಿ. ಫ್ರೀ ಫೈರಲ್ಲೂ ಎಷ್ಟೋ ಜನ ಲೈವ್ ಸ್ಟ್ರೀಮ್ ಮಾಡ್ತಾರೆ, ಇವ್ರಿಗೂ ಸಪೋರ್ಟ್ ಮಾಡೋಣ. ಓಕೆನಾ? ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿರಿ. ನನಗೆ ಇತ್ತೀಚೆಗೆ ಈ ಕಂಟೆಂಟ್ ಕ್ರಿಯೇಟರ್ ಆಗಬೇಕಾ, ಇವೆಲ್ಲ ವೇಸ್ಟು, ಯಾವನಿಗೂ ಇಷ್ಟೊಂದೆಲ್ಲ ಕಷ್ಟಪಡ್ತಾನೆ, ಹೋಗಪ್ಪ 1 ರೂಪಾಯಿನೂ ಸಿಗೋಲ್ಲ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ನೀವು ಕೊಟ್ಟಿರೋ ಪ್ರೀತಿ, ಆಮೇಲೆ ನಂದು ಅರವಿಂದ್ ಬ್ರೋ ಕಾಂಬಿನೇಷನ್ನ ನೀವು ಎಷ್ಟು ಜನ ಇಷ್ಟಪಡ್ತಾಯಿದ್ರಿ, ಅದೆಲ್ಲ ನೆನೆಸ್ಕೊಂಡಾಗ ಅಟ್ಲೀಸ್ಟ್ ಅರವಿಂದ್ ಬ್ರೋ ನಮ್ಮ ಹತ್ರ ಇಲ್ಲ, ಆದರೆ ನೀವುಗಳೆಲ್ಲ ನಮ್ಮ ಹತ್ರ ಇದ್ದೀರಾ. ನಿಮ್ಗಳಿಗೋಸ್ಕರ ನಾನು ವೀಡಿಯೋ ಮಾಡಬೇಕು. ಆಮೇಲೆ ಇದು 49,000 ಏನು ಸಬ್ಸ್ಕ್ರೈಬರ್ಸ್ ಅವರೇ, ಇದು 100K ಮಾಡಬೇಕು. ಇದರಲ್ಲಿ ದುಡ್ಡು ಸಂಪಾದನೆ ಮಾಡ್ತೀನೋ ನನಗೆ ಗೊತ್ತಿಲ್ಲ, ಆದರೆ 100K ಮಾಡಬೇಕು. ಸಿಲ್ವರ್ ಪ್ಲೇ ಬಟನ್ ತಗೋಬೇಕು ಅಂತ ಎಷ್ಟೋ ಕನಸು, ಆದರೆ ಆ ಕನಸೆಲ್ಲ ನನಸಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಿಮ್ಮ ಸಪೋರ್ಟ್ ಇದ್ದರೆ ನನಸಾಗೇ ಆಗುತ್ತೆ. ಪ್ಲೀಸ್ ಎಲ್ಲರೂ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ನನ್ನ ಯೂಟ್ಯೂಬ್ ಅರ್ನಿಂಗ್ಸು. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಂದರೆ ನಾನು ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾನೆ ಇರ್ಬೋದು, ಬಟ್ ನಾನು ಆದಷ್ಟು ಟ್ರೈ ಮಾಡ್ತೀನಿ ನನ್ನ ಕೈಲಾದಷ್ಟು. ಗೈಸ್ ಇವಾಗ ನಾನು ಮತ್ತೆ ಲೈವ್ ಮಾಡಿ ಆ್ಯಕ್ಟಿವ್ ಆಗಿರೋಣ ಅಂದರೆ ತುಂಬ ಎಷ್ಟೊತ್ತು ಲೈವ್ ಮಾಡ್ತೀರಾ, ಮಾತಾಡಿ ಅಪ್ಪ ಸಾಕಾಗ್ಬಿಡುತ್ತೆ. ನಾನು ವರ್ಕು ಅದಿದು ಇವಾಗ ಆಚೆ ಕಡೆ ವರ್ಕ್ ಮಾಡಿಬಿಟ್ಟು ಮನೆಗೆ ಬಂದು ತಿರ್ಗಾ ಲೈವ್ ಮಾಡಿ ತಿರ್ಗಾ ಬೆನ್ನು ಬರೆಸ್ಕೊಂಡು ತುಂಬ ಸ್ಟ್ರಗಲ್ ಪಟ್ಟು ನನಗೆ ಯಾಕೋ ಒಂಥರ ಬೇಜಾರಾಗ್ಬಿಡುತ್ತೆ. ಏನೋ ಇಷ್ಟೊಂದೆಲ್ಲ ಕಷ್ಟಪಡ್ತಾಯಿದ್ದೀವಿ, ಅಷ್ಟು ಸಪೋರ್ಟು ನಮ್ಗೆ ಸಿಗ್ತಾಯಿಲ್ಲ. ಅಂದರೆ ಇಷ್ಟು ಸಪೋರ್ಟ್ ಸಿಗ್ತೈತೆ, ಇದಕ್ಕೆ ಖುಷಿ ಪಡಬೇಕು. ಬಟ್ ಇನ್ನೂ ಸಪೋರ್ಟ್ ಬೇಕು. ಅಂದರೆ ನನಗೂ ಇನ್ನೂ ಕಷ್ಟಪಡೋರವರಲ್ಲ ಕನ್ನಡ ಕಮ್ಯುನಿಟಿಲಿ ಪಾಪ, ಅವರು ನೋಡ್ತೀನಿ ಬೆಳಗ್ಗೆ ಲೈವ್ ಶುರು ಮಾಡಿದವರು ನೈಟ್ವರೆಗೂ ಪಾಪಚ್ಚಿ ಲೈವ್ ಮಾಡ್ತಾನೆ ಇರ್ತಾರೆ. ಅವ್ರಿಗೆಲ್ಲ ಸಪೋರ್ಟ್ ಮಾಡಿ
ಅಂತ ಈ ವಿಡಿಯೋದಲ್ಲಿ ಕೇಳ್ಕೊತೀನಿ. ನೆಕ್ಸ್ಟು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ, ಓಕೆನಾ. ಎಂಟರ್ಟೈನ್ಮೆಂಟ್ ಆಗಿರೋ ವಿಡಿಯೋನ ತರ್ತೀನಿ, ನಿಮಗೆ ಮನೋರಂಜನೆ ನೀಡ್ತೀನಿ. ಆದಷ್ಟು ಬೇಗ ಲೈವ್ ಮಾಡಬೇಕು. ನನಗೆ ಯಾಕೋ ಒಂಥರ ಬೇಜಾರಾಗ್ಬಿಡೈತೆ ಮನಸ್ಸಿಗೆ. ಲೈವ್ ಮಾಡಬೇಕಾ ಬೇಡವಾ, ಯೂಟ್ಯೂಬ್ ಮಾಡಬೇಕಾ ಬೇಡವಾ ಅನಿಸ್ಬಿಟ್ಟೈತೆ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿ, ಯೂಟ್ಯೂಬಲ್ಲಿ ಗೇಮಿಂಗ್ ಕರಿಯರ್ ಮಾಡಿದ್ರೆ ಇಷ್ಟು ವ್ಯೂಸ್ಗೆ ಇಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಆಲ್ಮೋಸ್ಟು ನಿಮಗೆ 3K ವ್ಯೂಸ್ ಬಂದರೆ $1 ಸಿಗ್ಬೋದೇನೋ. ಆಮೇಲೆ 200-300 ವ್ಯೂಸ್ ಬಂದರೆ ಏನೂ ಸಿಗೋಲ್ಲ. 4 ಅವರ್ ಲೈವ್ ಮಾಡಿದ್ರೂ ಕೂಡ $1 ಸಿಗುತ್ತೆ. ಇಷ್ಟೇ ರಿಯಾಲಿಟಿ, ಓಕೆನಾ. ಆಮೇಲೆ ನಿಮಗೆ ಇನ್ನೊಂದು, ಟಚ್ ವೀಡಿಯೋಸ್ ಮಾಡೋದಕ್ಕೆ ರೆವಿನ್ಯೂ ಜಾಸ್ತಿ ಇರುತ್ತೆ. ಟಚ್ಚಿನ ಕನ್ನಡ ವೀಡಿಯೋಸ್ ಮಾಡ್ತಾರಲ್ಲ ಅವ್ರಿಗೆ 1K ವ್ಯೂಸ್ಗೆ $1 ಸಿಗುತ್ತೆ. ಯಾಕೆಂದರೆ ಅದಕ್ಕೆಲ್ಲ ರೆವಿನ್ಯೂ ಜಾಸ್ತಿ ಐತೆ. ಗೇಮಿಂಗ್ ಫೀಲ್ಡ್ಗೆ ಒಂದು ಸ್ವಲ್ಪ ಕಮ್ಮಿ ಐತೆ. ಇನ್ನೊಂದೇನೆಂದರೆ, ನೀವು ಲೈವ್ ಮಾಡುವಾಗ ಯಾರಾದರೂ ಸೂಪರ್ ಚಾಟ್ ಇದು ಮಾಡಿದ್ರೆ ಅಲ್ಲೊಂಚೂರು ರೆವಿನ್ಯೂ ಸಿಗ್ಬೋದು. ಗೇಮ್ ಆಡೋರೆ ಅವರೇ ಎಲ್ಲೆಲ್ಲೋ ಟಾಪಪ್ ಮಾಡಿರ್ತಾರೆ ಕಷ್ಟಪಟ್ಬಿಟ್ಟು. ಅವ್ರಿಗೂ ಅದು ಸೂಪರ್ ಚಾಟ್ ಮಾಡಿ ಅಂತ ನಾವು ಹೇಳೋಕ್ಕಾಗಲ್ಲ. ನೋಡಿ ಗೈಸ್, ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂದರೆ ಒಂದು ದಿನ ಗೆಲುವು ಸಿಗೋಕ್ಕೋಸ್ಕರ ಇಡೀ ದಿನ ಕಷ್ಟಪಡಬೇಕಾಗುತ್ತೆ. ಟ್ರೈ ಮಾಡಿ. ಬಾಯ್.